ಸತೀಶ್ ಜಾರಕಿಹೊಳಿ ಭಾವನೆಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು, ಬೆಳಗಾವಿ, ಮೈಸೂರು, ವಿಜಯನಗರದಲ್ಲಿ ದಾಳಿ ಮಾಡಿದ್ದು ಕಳೆದ 9 ಗಂಟೆಯಿಂದ ಇಡಿ ಅಧಿಕಾರಿಗಳು ಮಂಜುನಾಥ್ ಮನೆ ಜಾಲಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿರೋ ಮಂಜುನಾಥ್ ಮನೆಯಲ್ಲಿ ಇಡಿ ಮಹತ್ವದ ದಾಖಲೆಯನ್ನ ಕಲೆ ಹಾಕಿದೆ. ವಿದೇಶಿ ಅಕ್ರಮ ವ್ಯವಹಾರ ಹವಾಲಾ ಲಿಂಕ್ ಆರೋಪದಡಿ ದಾಳಿ ನಡೆದಿದ್ದು ಮಂಜುನಾಥ್ ಸಂಬಂಧಿಕರು ಆಪ್ತರ ಮನೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ದಾಳಿಯ ಸಂದರ್ಭದಲ್ಲಿ ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಮೈಸೂರು, ಬೆಂಗಳೂರಿನ ಮನೆಯಲ್ಲಿ ಬೇನಾಮಿ ಬಾರ್ ಲೈಸೆನ್ಸ್ಗಳು ಕೂಡ ಪತ್ತೆಯಾಗಿದೆ. ಯಾರದೋ ಹೆಸರಲ್ಲಿ ಮಂಜುನಾಥ್ ಲೈಸೆನ್ಸ್ ಪಡೆದಿರೋ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಮಂಜುನಾಥ್ ಮನೆಯಲ್ಲಿ ದಾಖಲೆ ಇಲ್ಲದ ಚಿನ್ನಾಭರಣ ಪತ್ತೆಯಾಗಿದ್ದು ಅಪಾರ ಪ್ರಮಾಣದ ಚಿನ್ನಾಭರಣವನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ರಿಯಲ್ ಎಸ್ಟೇಟ್ ಉದ್ಯಮಿಯ ಜೊತೆಗೆ ಅಧಿಕಾರಿ ನಂಟು ಹೊಂದಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈ ಸಂಬಂಧ ಬೆಳಗಾವಿಯ ರಿಯಲ್ ಎಸ್ಟೇಟ್ ಉದ್ಯಮಿ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಉದ್ಯಮಿ ನೂರಾನಿ ಮನೆ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಇಡಿಯಿಂದ ಮೈಸೂರಿನಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಯಮುನಾರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಅಬಕಾರಿ ಇಲಾಖೆಯಿಂದ ಯಮುನಾ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. ಸದ್ಯ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮೇಲೆ ಇಡಿ ದಾಳಿಯ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರೊಟೀನ್ ದಾಳಿ ಆಗಿರಬಹುದು, ಏನನ್ನ ಹೇಳುವುದಕ್ಕಾಗಲ್ಲ. ಇಡಿ ದಾಳಿ ಯಾಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮಾಹಿತಿ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ. ನಾಳೆವರೆಗೆ ಕಾಯೋಣ. ರಾಜಕೀಯ ಇದೆಯಾ ಅನ್ನೋದು ನಾಳೆ ಗೊತ್ತಾಗುತ್ತೆ ಅಂತ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮೇಲೆ ಕರ್ನಾಟಕ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಲ್ಲಿ ಅಬಕಾರಿ ಡಿಸಿಯಾಗಿದ್ದಾಗ ಮಂಜುನಾಥ್ ಭಾರೀ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮಂಜುನಾಥ್ 2012ರಲ್ಲಿ ಮೈಸೂರಲ್ಲಿ ಅಬಕಾರಿ ಡಿಸಿ ಆಗಿದ್ರು. ಪರವಾನಗಿ ನವೀಕರಣಕ್ಕೆ ಹೋದಾಗ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. 15 ಲಕ್ಷಕ್ಕೆ ಒಪ್ಪಿದ ನಂತರ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದೆ ಅಂತ ಚಂದ್ರಶೇಖರ್ ಆರೋಪವನ್ನ ಮಾಡಿದ್ದಾರೆ. ಮಂಜುನಾಥ್ ಜೈಲಿನಿಂದ ಹೊರಬಂದಾಗ ಸಂಭ್ರಮಾಚರಣೆ ಮಾಡಿದ್ರು. ಮಂಜುನಾಥ್ 100ಕ್ಕೂ ಹೆಚ್ಚು ಬೇನಾಮಿ ಲೈಸೆನ್ಸ್ಗಳನ್ನು ಪಡೆದಿದ್ದಾರೆ. 500ರಿಂದ 600 ಕೋಟಿ ಆಸ್ತಿ ಮಾಡಿರಬಹುದು ಅಂತ ಚಂದ್ರಶೇಖರ್ ಆರೋಪಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ಮಂಜುನಾಥ್ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಸಂಬಂಧ ಮಾಜಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪ್ಪು ತಿಂದವನು ನೀರು ಕುಡಿತಾನೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ. ಆದ್ರೆ ಹವಾಲಾ, ಇಡಿ ಎಲ್ಲ ಗೊತ್ತಿಲ್ಲ. ಹವಾಲಾ ಮಾಡೋ ಶಕ್ತಿ ನನಗಿಲ್ಲ. ಅಧಿಕಾರಿ ತಪ್ಪು ಮಾಡಿದ್ರೆ ಮಂತ್ರಿ ಕಾರಣ ಅನ್ನೋದು ಸರಿಯಲ್ಲ. ಎಲ್ಲಾ ನೌಕರರ ಬಗ್ಗೆ ಮಂತ್ರಿ ಆದವರು ನೋಡೋದಿಕ್ಕಾಗಲ್ಲ. ನಾನು ಬಂದ ಮೇಲೆ ಅಂತೂ ಈ ರೀತಿ ಯಾವುದೂ ಆಗಿಲ್ಲ. ಈ ಹಿಂದೆ ಈ ಅಧಿಕಾರಿ ಮೇಲೆ 2 ಕೇಸ್ ಇತ್ತು ಅಂತ ಗೊತ್ತಿತ್ತು ಅಂತ ಹೇಳಿದ್ದಾರೆ. ಹವಾಲಾ, ಇಡಿ ಇವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅಷ್ಟು ಆ ಹವಾಲ ಮಾಡುವಂತ ಶಕ್ತಿ ನನ್ನ ಕೈಲಿಲ್ಲ, ನನಗೆ ಗೊತ್ತಿಲ್ಲ. ಅದೇನಿದ್ರೆ ಅವ್ರು ಕೇಳಿ. ಬಹಳ ಮಂದಿ ಎಲ್ಲ ಟಿಫಿನ್ಗಳು ಅಟೆಂಡರ್ಗಳು ಮಾಡಿರ್ತಾರೆ. ಮೊನ್ನೆ ತಾನೇ ಒಬ್ರು ಮಾಡಿದ್ರಲ್ಲ, ನೀವೆಲ್ಲರೂ 3 ದಿವಸ ಹಾಕಿದ್ರಿ. 1 ದಿವಸ ಎಲ್ಲಿ ಉಪವಾಸ ಏನು ಅಲ್ಲಿ ರಾತ್ರಿ ಮಲ್ಕೊಂಡಿದ್ರು. ನಿಮ್ಮ ಮಹತ್ವ ನನಗೆ ಅರ್ಥ ಆಗಿಲ್ಲ. ಯಾರು ನೌಕರಸ್ತಾನೆ ಅದಕ್ಕೂ ಸಂಬಂಧ ಬರಲ್ಲ. ನಾನು ಮಂತ್ರಿ ಇದ್ದೀನಿ, ನಾನು ಯಾವುದೋ ಸಂಬಂಧಕ್ಕೆ ಮಾಡಿದ್ರೆ ಅದು ಸತೀಶ್ ಜಾರಕಿಹೊಳಿಗೆ ಬರುತ್ತೇನೆ. ಅವರು ಡಿಫ್ರೆಂಟ್ ಮೇಲೆ ಇವರು ಡಿಫ್ರೆಂಟ್. ನೋಡಿ, ಉಪ್ಪು ತಿಂದ ಅವನು ನೀರು ಕುಡಿತಾನೆ. ಅದರಲ್ಲಿ ಏನು ದೊಡ್ಡ ಕೆಲಸ ಇದೆ? ತಪ್ಪು ಮಾಡಿದ್ರೆ ಸಿಕ್ಕಾಕ್ಬಿಡ್ತಾರೆ. ಯಾರ್ಯಾರು ತಪ್ಪು ಮಾಡಿದ್ರೆ, ಯಾರೋ ಒಬ್ಬ ಎಂಪ್ಲಾಯಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿ ಅವನು ಇದು ಮಾಡಿದ್ರೆ ಮಂತ್ರಿ ನೀವೇನ್ರಿ ಅವ್ರು ನೋಡಿ ಹವಾಲತ್ ಅದೇನೇನೋ ಯಾವ ದೇಶಗಳಿಗೆ ದುಡ್ಡು ಕಳ್ಸು ಹವಾಲತ್ ಏನೋ ಹೇಳ್ತದ್ರಿ ಟಿವಿ. ನೀವೇ ಕಳ್ಸು. ರಾಜ್ಯ ಒಕ್ಕಲಿಗರ ಸಂಘದ ಶಿಕ್ಷಣ ಸಂಸ್ಥೆಗಳ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. 480 ಜನರ ನೇಮಕಾತಿಯಲ್ಲಿ ಭಾರೀ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ನಿನ್ನೆ ಒಕ್ಕಲಿಗರ ಸಂಘದ ಸಭೆಯಲ್ಲಿ ನೇಮಕಾತಿ ಅಕ್ರಮದ ಬಗ್ಗೆ ಗಲಾಟೆ ನಡೆದಿತ್ತು. ಸಂಘದ ನಿರ್ದೇಶಕ ಉಮಾಪತಿ ಗೌಡ ಹಾಗೂ ಕೋನಪ್ಪರೆಡ್ಡಿ ಅಕ್ರಮದ ಬಗ್ಗೆ ಪ್ರಶ್ನಿಸಿದ್ರು. ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ನೇಮಕಾತಿಗೆ 10ರಿಂದ 20 ಲಕ್ಷ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ
ಆರೋಪಿಸಲಾಗಿದೆ. ರೌಡಿಗಳನ್ನು ಬಿಟ್ಟು ನಿರ್ದೇಶಕರನ್ನ ಹೆದರಿಸಲಾಗ್ತಾ ಇದೆ ಅಂತ ಉಮಾಪತಿ ಗೌಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಿನ್ನೆಯ ಒಕ್ಕಲಿಗರ ಸಂಘದ ಸಭೆಯಲ್ಲಿ ಅಧ್ಯಕ್ಷರು ನಿರ್ದೇಶಕರ ಮಧ್ಯೆ ಜಟಾಪಟಿ ನಡೆದಿದ್ದು ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಅಧ್ಯಕ್ಷ ಶ್ರೀನಿವಾಸ್ಗೆ ನಿರ್ದೇಶಕ ಉಮಾಪತಿ ಗೌಡ ತರಾಟೆಗೆ ತೆಗೆದುಕೊಂಡಿದ್ದು ಹೈಡ್ರಾಮಾಗೆ ಕಾರಣ ಆಯಿತು. ಈ ಬಗ್ಗೆ ಉಮಾಪತಿ ಶ್ರೀನಿವಾಸ್ ಗೌಡ ಪ್ರತಿಕ್ರಿಯಿಸಿದ್ದು, ಒಕ್ಕಲಿಗರ ಸಂಘದ ಶಿಕ್ಷಣ ಸಂಸ್ಥೆಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ. 480 ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಬೇಕು ಅಂತ ಉಮಾಪತಿ ಆಗ್ರಹಿಸಿದ್ದಾರೆ. ರೌಡಿಗಳು ಸಂಘದ ಒಳಗೆ ಬರೋದನ್ನು ನಿಲ್ಲಿಸಿ ಅಂತ ಉಮಾಪತಿ ಗೌಡ ಒತ್ತಾಯಿಸಿದ್ದಾರೆ. ಈಗಾಗಲೇ ಸಂಘದ ವಿಚಾರವಾಗಿ ಕೆಲವೊಂದಷ್ಟು ನಾವು ಮನವಿನ ಮಾಡ್ಕೊಂಡಿದ್ವಿ ಮಾನ್ಯ ಅಧ್ಯಕ್ಷರ ಹತ್ರ. ಏನಂತ, ನೀವು ಅನಧಿಕೃತವಾಗಿ ಆಯ್ಕೆ ಮಾಡ್ತಕ್ಕಂಥ ಏನು ಎಂಪ್ಲಾಯೀಸ್ಗಳಿದ್ದಾರೆ C&R ರೂಲ್ಸ್ ಪ್ರಕಾರ ಅದು ಆಗ್ತಾ ಇಲ್ಲ. ಕೊನೆಗೆ ಇದು ಸುಮಾರು ಒಂದು 5 ರಿಂದ 6 ತಿಂಗಳಿಂದ ನಡ್ಕೊಂಡು ಬರ್ತಾನೆ ಇತ್ತು. ಅಧ್ಯಕ್ಷರು ಅಸಹಾಯಕರಾದರು. ಯಾವಾಗ ನಿಮಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಅವ್ಯವಹಾರಕ್ಕೆ ಭಾಳ ಭಾಗಿಯಾದರು, ಇನ್ನು ಕೆಲವೊಬ್ಬ ಪದಾಧಿಕಾರಿಗಳು, ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ, ಇದನ್ನು ಇಲ್ಲಿಗೆ ಬಿಟ್ಕೊಂಡು ಹೋದರೆ ಸಂಘದಲ್ಲಿ ಇವಾಗ ಒಂದು 900 ಕೋಟಿ ದುಡ್ಡಿದೆ, 900 ಕೋಟಿ ತಿನ್ನೋವರೆಗೂ ಇವ್ರು ಬಿಡಲ್ಲ ಅಂಥೇಳಿ. ಸಮಸ್ಯೆ ಏನಾಗಿದೆ ಅಂದರೆ, ಯಾರು ದುಡ್ಡು ಕೊಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ರೂರಲ್ ಭಾಗದಿಂದ ಬರೋವಂಥವ್ರನ್ನ ಆಯ್ಕೆ ಮಾಡದೇ ಇರೋವಂಥದ್ದು, ಮತ್ತು ನಿಮಗೆ ಸೆಲೆಕ್ಷನ್ ಕಮಿಟಿ ಒಂದು ಒಪಿನಿಯನ್ ಕೊಟ್ಟರೆ ಇವರು ತೀರ್ಮಾನ ಮಾಡಿ ಆ ಸೆಲೆಕ್ಷನ್ ಕಮಿಟಿನೇ ತಿರ್ಚಿ ಇವರು ಆಯ್ಕೆ ಮಾಡುವಂಥ ಸುಮಾರು ಉದಾಹರಣೆಗಳಿದ್ದಾವೆ. ಯಾರನ್ನ ಈಗ ಒಂದು 40 ರಿಂದ 50 ಜನ ಪ್ರಾಧ್ಯಾಪಕರನ್ನ ತಾವು ತೊಗೊಂಡಿದ್ದೀರಿ, ಅವ್ರದ್ದು ಇಂಟರ್ವ್ಯೂ ಆಗಬೇಕಾಗ್ತದೆ ಅಂತ 6 ತಿಂಗಳಾಯ್ತು, ಇದುವರೆಗೂ ಇಂಟರ್ವ್ಯೂ ಆಗದೆ ನೇರವಾಗಿ ದುಡ್ಡು ತೊಗೊಂಡು ಕೆಲಸ ಕೊಟ್ಟಾಯಿತು. ಈಗ ತಾವು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂದರೆ ಯಾವ ರೀತಿ ಕೊಡ್ತೀರಿ ಸರ್? ಈ ರೂಲಿಂಗ್ ಕಮಿಟಿಯಲ್ಲಿ ಕುಳಿತಿರ್ತಕ್ಕಂಥ ಕೆಲವೊಬ್ಬ ಪದಾಧಿಕಾರಿಗಳು ನೇರವಾಗಿ ಯಾರಿಗೇನು ಭಯ ಬೀಳಲ್ಲ, ಅವ್ರು ನೇರವಾಗಿ ಹೇಳ್ತಾರೆ, ನಾವು ಬಂದಿರೋದೇ ಕಾಸು ಮಾಡೋಕ್ಕೆ, ಏನಪ್ಪ ಮಾಡೋಕ್ಕಾಗ್ತದೆ, 5 ವರ್ಷ. ದಾವಣಗೆರೆಯ ಹರಿಹರದಲ್ಲಿ ಶಂಕಿತ ಉಗ್ರನನ್ನ ಪೊಲೀಸರು ಬಂಧಿಸಿದ್ದು, ಅಯೋಧ್ಯೆ ರಾಮ ಮಂದಿರ ಸ್ಫೋಟಕ್ಕೆ ಸಂಚು ಮಾಡಿರುವುದಾಗಿ ಹೇಳಿರುವ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಪೇಂಟ್ ಕೆಲಸದ ನೆಪದಲ್ಲಿ ಶಂಕಿತ ಸುಹೇಲ್ ಬನ್ನಿಕೋಡು ಗ್ರಾಮಕ್ಕೆ ಬಂದಿದ್ದ. ಸುಹೇಲ್ ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಕೇಂದ್ರ ಗುಪ್ತಚರ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ತುಮಕೂರು ದಾವಣಗೆರೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಬಂಧಿಸಿದ್ದಾರೆ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ವಿಚಾರಣೆಯನ್ನ ನಡೆಸಿದ್ದಾರೆ. ಉತ್ತರ ಪ್ರದೇಶ ಸಹರಾನ್ಪುರ ಜಿಲ್ಲೆಯ ಲಕ್ನೋತಿ ಗ್ರಾಮದ ನಿವಾಸಿ ಅನ್ನೋದು ಬಹಿರಂಗ ಆಗಿದೆ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾದ FIRನಲ್ಲಿ ಬಿಚ್ಚಿ ಬೀಳಿಸುವ ಮಾಹಿತಿ ಬಯಲಾಗಿದೆ. ಪಾಕ್ ಉಗ್ರ ರಾಣಾ ಎಂಬಾತನಿಗೆ ಸುಹೇಲ್ ಆಡಿಯೋ ಸಂದೇಶವನ್ನು ಕಳಿಸಿದ್ದ. ನಾನು ಅಯೋಧ್ಯೆ ರಾಮ ಮಂದಿರ ಸ್ಫೋಟ ಮಾಡೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ದ. ಪಾಕಿಸ್ತಾನದ ಉಗ್ರನ ನಂಬರ್ಗೆ ಸುಹೇಲ್ನ ಆಡಿಯೋ ಸಂದೇಶ ರವಾನಿಸಿದ್ದಾನೆ. ಅಲ್ಲದೆ ಸುಹೇಲ್ ಮೊಬೈಲ್ನಲ್ಲಿ ಹಲವು ಶಸ್ತ್ರಾಸ್ತ್ರಗಳಿರೋ ಫೋಟೋಗಳು ಕೂಡ ಪತ್ತೆಯಾಗಿದೆ. ಉಗ್ರ ಕೃತ್ಯಕ್ಕೆ ಸಂಚು ಹಿನ್ನೆಲೆಯಲ್ಲಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ UP ಮೂಲದ ವ್ಯಕ್ತಿ, ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಏನು ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಿದೆ. ಸೊ ಈಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ, ಅದನ್ನು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಈಸ್ ಇನ್ ಕಸ್ಟಡಿ. ಅದೇನಿದೆ, ಕೊನೆಗೂ GBA ವ್ಯಾಪ್ತಿಯ 5 ನಗರ ಪಾಲಿಕೆ ಚುನಾವಣೆ ಘೋಷಣೆ ಸನ್ನಿಹಿತ ಆಗಿದೆ. ಜುಲೈ 10ರ ಒಳಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದೆ. ಆಗಸ್ಟ್ 3ನೇ ವಾರದಲ್ಲಿ GBA ಚುನಾವಣೆಗೆ ಮತದಾನಕ್ಕೆ ದಿನ ನಿಗದಿಯಾಗುವ ಸಾಧ್ಯತೆ ಇದೆ. GBA ಚುನಾವಣೆಗೆ ಸುಪ್ರೀಂ ಕೋರ್ಟ್ SIR ಅನ್ವಯಿಸಲ್ಲ ಅಂತ ಹೇಳಿತ್ತು. ಈ ಹಿನ್ನೆಲೆ ಚುನಾವಣಾ ಆಯೋಗದಿಂದ ಅಂತಿಮ ಮತದಾರ ಪಟ್ಟಿ ಬಹುತೇಕ ಸಿದ್ಧ ಆಗಿದೆ. ಬೆಂಗಳೂರಿನ 5 ಪಾಲಿಕೆಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ 3 ಪಕ್ಷಗಳು ಕಸರತ್ತು ನಡೆಸ್ತಾ ಇದ್ದಾರೆ. GBA ಪಾಲಿಕೆ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸಿದೆ. ಇತ್ತ ಬಿಜೆಪಿ JDS ನಾಯಕರಿಂದಲೂ ಜನಸಂಪರ್ಕ ಕಾರ್ಯ ಚುರುಕುಗೊಂಡಿದೆ. ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಭಾಗಿಯಾಗ್ತಿದ್ದಾರೆ. ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೆ 3 ಪಕ್ಷಗಳಿಂದ ಟಿಕೆಟ್ ಘೋಷಣೆ ಆಗಲಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಮಹಾ ಎಡವಟ್ಟು ಬಯಲಾಗಿದೆ. ಮೃತಪಟ್ಟ 3 ಲಕ್ಷ ಮಹಿಳೆಯರಿಗೆ ಸರ್ಕಾರ ಗೃಹಲಕ್ಷ್ಮಿ ಹಣ ಕೊಟ್ಟಿದೆ.
ಫಲಾನುಭವಿಗಳು ಮೃತಪಟ್ಟರೂ ಅಧಿಕಾರಿಗಳು ಕಣ್ಮುಚ್ಚಿ ದುಡ್ಡು ಹಾಕಿದ್ದಾರೆ. ಈವರೆಗೆ 15 ಕೋಟಿ ಹಣ ಅಷ್ಟೇ ಸರ್ಕಾರ ರಿಕವರಿ ಮಾಡಿಕೊಂಡಿದೆ. ಉಳಿದ 100 ಕೋಟಿ ಹಣ ವಾಪಸ್ ಪಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ 4580 ಜನರನ್ನು ನೇಮಕ ಮಾಡಲಾಗಿತ್ತು. ಆದರೆ ಅನುಷ್ಠಾನ ಸಮಿತಿಯ ವೈಫಲ್ಯದಿಂದ ಬೇಕಾಬಿಟ್ಟಿ ಗ್ಯಾರಂಟಿ ದುಡ್ಡು ಹಂಚಿಕೆ ಆಗಿದೆ. ಸತ್ತವರಿಗೆ ಗ್ಯಾರಂಟಿ ಕೊಟ್ಟಿದ್ದು ನಿಜ ಅಂತ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಒಪ್ಪಿಕೊಂಡಿದ್ದಾರೆ. 115 ಕೋಟಿ ರೂಪಾಯಿ ಸತ್ತವರ ಹೆಸರಿಗೆ ಜಮಾ ಆಗಿರೋದು ಸತ್ಯ. ಯೋಜನೆಯಲ್ಲಿ ನ್ಯೂನ್ಯತೆ ಆಗಿದೆ, ದುರುಪಯೋಗ ಅಲ್ಲ ಅಂತ ರೇವಣ್ಣ ಸಬೂಬು ಕೊಟ್ಟಿದ್ದಾರೆ. ಮೃತ ವ್ಯಕ್ತಿಗಳ ಮನೆಯ ಯಜಮಾನಿ ಶಿ ಇಸ್ ದಿ ರಿಸೀವರ್ ಆಫ್ ಗೃಹಲಕ್ಷ್ಮಿ. ಅವ್ರು ಮರಣ ಹೊಂದಿದ್ದಾರೆ. ಅಂಥವ್ರಿಗೂ ಕೂಡ ಇದು ಹೋಗಿದೆ ಅಂತಕ್ಕಂಥ ಸ್ವಲ್ಪ ಮಾಹಿತಿ ಸಿಕ್ತು. ಅದನ್ನು ನಾವು 3 ತಿಂಗಳು ಚರ್ಚೆ ಮಾಡಿ ರಾಜ್ಯ ಸುತ್ತದಂಥ ಸಂದರ್ಭದಲ್ಲಿ ಆ ಲೋಪ ಆಗಿತ್ತು. ಅದನ್ನು ದುರುಪಯೋಗ ಅಂತೀವೋ ಅಥವಾ ಅಧಿಕಾರಿಗಳ ಅದನ್ನು ಸರಿಯಾಗಿ ನೋಡದೇ ಇರೋದು ಅಂತೀವೋ ಅದನ್ನು ನಿಮಗೆ ಬಿಡ್ತೀನಿ. ಅದು ಆಗಿದ್ದಂತೂ ನಿಜ. ಅಂದು ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ 1,46,000 ಚಿಲ್ಲರೆ ಫಲಾನುಭವಿಗಳು ತೀರ್ಕೊಂಡಿದ್ರು. ಅದರಲ್ಲಿ ಆ ತಕ್ಷಣಕ್ಕೆ ನಿಲ್ಲಿಸಿದ್ವಿ, ಆವಾಗಲೇ ನಿಲ್ಲಿಸಿದ್ವಿ. ಅಷ್ಟೊತ್ತಿಗೆ 79 ಕೋಟಿ ರೂಪಾಯಿಗಳು ಅವ್ರಿಗೆ ಸಂದಾಯ ಆಗಿತ್ತು. ಸಿಎಂ ಡಿಕೆ ಶಿವಕುಮಾರ್ 2ನೇ ಹಂತದ ಸಂಪುಟ ಸೇರೋದಕ್ಕೆ ಸಚಿವಾಕಾಂಕ್ಷಿಗಳು ಕಸರತ್ತು ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಜಮೀರ್ಗೆ ಸಚಿವ ಸ್ಥಾನ ಕೊಡಿಸಲು ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ನೀಡಲು ಬಹಿರಂಗವಾಗಿ ಆಗ್ರಹಿಸಿದ್ದ ಸಚಿವ ಜಾರಕಿಹೊಳಿ ಇದೀಗ ಮತ್ತೊಂದು ಸುತ್ತಿನ ಕಸರತ್ತು ಮಾಡಿದ್ದಾರೆ. ಸಚಿವ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಭೇಟಿಯಾಗಿ ಲಾಬಿ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮೂಲಕ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಮೌಲ್ವಿಗಳ ನಿಯೋಗದ ಭೇಟಿ ವೇಳೆ ಸಲೀಂ ಅಹ್ಮದ್ ವಿಚಾರ ಪ್ರಸ್ತಾಪ ಆಗಿತ್ತು. ಹೀಗಾಗಿ ಜಮೀರ್ ಪರ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಿಕ್ಕೆ ಸಾಹುಕಾರ್ ಕಸರತ್ತು ನಡೆಸಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿರೋ ಮಗಳಿಗೆ ಆಸ್ತಿ ನೀಡದಕ್ಕೆ ತಂದೆಗೆ ಗಂಡು ಮಕ್ಕಳಿಂದ ಜೀವ ಭಯ ಶುರುವಾಗಿದೆ. ಚಿಕ್ಕಮಗಳೂರಿನ ಹೊಸ ಸಿದ್ದರಹಳ್ಳಿಯಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ತಂದೆ ಮಂಜಪ್ಪ ಇಬ್ಬರು ಗಂಡು ಮಕ್ಕಳಿಗೂ ಆಸ್ತಿ ನೀಡಿದ್ರು. ಜೊತೆಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರೋ ಮಗಳಿಗೂ ಜಮೀನು ಕೊಟ್ಟಿದ್ರು. ತಂಗಿಗೆ ಭೂಮಿ ಕೊಟ್ಟಿದ್ದಕ್ಕೆ ಸಹೋದರರು ಸಿಟ್ಟಿಗೆದ್ದಿದ್ದಾರೆ. ಕಡೂರಿನಲ್ಲಿರೋ ತಂಗಿ ರೇಖಾ ಬಾಡಿಗೆ ಮನೆ ಬಳಿ ಹೋಗಿ ಗಲಾಟೆ ಮಾಡಿದ್ದಾರೆ. ಇದರಿಂದ ಭಯಗೊಂಡ ತಂದೆ ಮಗಳು 15 ದಿನಗಳಿಂದ ಗಂಡು ಮಕ್ಕಳಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ. ಪಾಪಿ ಮಕ್ಕಳು ತಂದೆಯನ್ನ ಹಿಡಿದು ಹೊಡೆಯೋದಕ್ಕೆ ಹುಡುಕ್ತಾ ಇದ್ದು, ಈ ಬಗ್ಗೆ ಮಂಜಪ್ಪ ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ. ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮಂಜಪ್ಪ ದೂರನ್ನ ಸಲ್ಲಿಸಿದ್ದಾರೆ. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಮಂಜಪ್ಪ ಆರೋಪಿಸಿದ್ದಾರೆ. ಇದೀಗ ಪಾಪಿ ಮಕ್ಕಳಿಗೆ ಜನ್ಮ ಕೊಟ್ಟ ತಪ್ಪಿಗೆ ತಂದೆ ಅಜ್ಞಾತವಾಸ ಅನುಭವಿಸುವಂತಾಗಿದೆ. ಎರಡು 2024ರಲ್ಲಿ ಕೊಪ್ಪಳದ ಮುನಿರಾಬಾದ್ನಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊನೆಗೂ ದುರಸ್ತಿಗೊಂಡಿದೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಮಾಡಲಿದ್ದಾರೆ. 51 ಕೋಟಿ ವೆಚ್ಚದಲ್ಲಿ 33 ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡಲಾಗಿದೆ. ಲೋಕಾರ್ಪಣೆ ನಂತರ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಕರ್ನಾಟಕ ಸೇರಿ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯದ ಸಿಎಂ ಭಾಗಿಯಾಗಲಿದ್ದಾರೆ. ಜೊತೆಗೆ ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕೂಡ ಭಾಗಿಯಾಗಲಿದ್ದಾರೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಆಸನ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬಿಡದಿ ಭೂ ಯುದ್ಧ ತಾರಕಕ್ಕೇರಿದೆ. ಇದೀಗ ಮತ್ತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಪೋಸ್ಟರ್ ವಾರ್ ಶುರುವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಪೋಸ್ಟರ್ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹಲಗೆವಡರಹಳ್ಳಿ, ಕೇತಗಾನಹಳ್ಳಿ ಭೂ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿ ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗಿ ಅಂತ ಬೈರಮಂಗಲದಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಕೆಲ ದಿನಗಳ ಹಿಂದೆ ಕುಮಾರಸ್ವಾಮಿ ಜೈಲಿಗೆ ಕಳುಹಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಬೆನ್ನಲ್ಲೇ ಪೋಸ್ಟರ್ ಅಂಟಿಸಿ ತಿರುಗೇಟು ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ಜಮೀನು ಜಟಾಪಟಿ ಜೋರಾಗಿದೆ. ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿ 100 ಎಕರೆ ಜಮೀನು ಇದೆ ಎಂದಿದ್ದ ಎಂಬಿ ಪಾಟೀಲ್ಗೆ ಅನಿತಾ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಹೆಸರಿನಲ್ಲಿರೋದು 32 ಎಕರೆ ಜಮೀನು, 100 ಎಕರೆ ಅಲ್ಲ ಅಂತ ಎಂಬಿ ಪಾಟೀಲ್ ಅವರು ಹೇಳಿರುವಂತೆ 100 ಎಕರೆ ಜಮೀನು ಇಲ್ಲ, ರಾಜಕೀಯ ದುರುದ್ದೇಶಕ್ಕಾಗಿ ಸುಳ್ಳು ಪ್ರಚಾರ ಶೋಭೆ ತರೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಅನಿತಾ ಕುಮಾರಸ್ವಾಮಿ ತಿರುಗೇಟಿನ ಬೆನ್ನಲ್ಲೇ ಎಂಬಿ ಪಾಟೀಲ್ ಕ್ಷಮೆ ಕೇಳಿದ್ದಾರೆ.
100 ಎಕರೆ ಜಮೀನು ತೆಗೆದುಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಬಿಡದಿಯಲ್ಲಿ ನಮ್ಮ ಭೂಮಿ ಇಲ್ಲ ಅಂದ್ರೆ ಅಲ್ಲಿಗೆ ಮುಗೀತು ಅಷ್ಟೇ. ಅನಿತಾ ಕುಮಾರಸ್ವಾಮಿ ಅವರ ಮೇಲೆ ನನಗೆ ವೈಯಕ್ತಿಕ ದ್ವೇಷ ಇಲ್ಲ. ಅನಿತಾ ನಮ್ಮ ಸಹೋದರಿ ಇದ್ದಂತೆ, ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಎಐ ತಂತ್ರಜ್ಞಾನದಲ್ಲಿ ಗೃಹಿಣಿಯ ಫೋಟೋ ಅಶ್ಲೀಲವಾಗಿ ಎಡಿಟ್ ಮಾಡಿ 30 ಲಕ್ಷಕ್ಕೆ ಕಿಡಿಗೇಡಿಗಳು ಬೇಡಿಕೆ ಇಟ್ಟಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಬಾವಿಕೆರೆ ಗ್ರಾಮದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ಹಣ ನೀಡದಿದ್ರೆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಾಗಿ ಬೆದರಿಕೆ ಹಾಕಿದ್ರು. ಆದರೆ ಮಹಿಳೆ ಹಣ ನೀಡದಿದ್ದಕ್ಕೆ ಇನ್ಸ್ಟಾಗ್ರಾಂನಲ್ಲಿ ನಕಲಿ ಖಾತೆಯನ್ನು ತೆರೆದು ಕಿಡಿಗೇಡಿಗಳು ಫೋಟೋವನ್ನು ಹರಿಬಿಟ್ಟಿದ್ದಾರೆ. ಗೃಹಿಣಿ ಫೋಟೋ ಹಾಕಿ 300ಕ್ಕೆ ಲಭ್ಯ ಇದ್ದಾರೆ ಅಂತ ನೀಚರು ಟ್ಯಾಗ್ಲೈನ್ ಹಾಕಿದ್ದಾರೆ. ಇದನ್ನ ನೋಡಿದ ಗೃಹಿಣಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಗೃಹಿಣಿಯ ಗಂಡ ಲಕ್ಕವಳ್ಳಿ ಠಾಣೆಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಬಾವಿಕೆರೆ ಗ್ರಾಮದ ಅಕ್ಷಯ್ ಹಾಗೂ ಸಾಹುಲ್ ಹಮೀದ್ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸದ್ಯ ಕಿಡಿಗೇಡಿಗಳ ಬಂಧನಕ್ಕೆ ಲಕ್ಕವಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ಆಸ್ತಿಗಾಗಿ ಅಣ್ಣ ತಂಗಿಯರ ನಡುವೆ ಜಗಳ ನಡೆದಿದ್ದು, ಆಸ್ತಿಗಾಗಿ ಹೆತ್ತ ತಂದೆಯನ್ನೇ ಅಣ್ಣ ಕೊಂದಿದ್ದಾನೆ ಅಂತ ತಂಗಿ ಆರೋಪಿಸಿದ್ದಾಳೆ. ಆದರೆ ಸಹೋದರಿಯರೇ ತಂದೆಯ ಕೊಲೆಗೈದಿದ್ದಾರೆ ಅಂತ ಸಹೋದರ ಆರೋಪಿಸಿದ್ದಾರೆ. ದಾಯಾದಿಗಳ ಜಗಳದಿಂದ ಅಂತ್ಯ ಸಂಸ್ಕಾರ ನಡೆಸಿದ್ದ ಶವ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಹೊರತೆಗೆಯುವಂತಾಗಿದೆ. ಹಾವೇರಿ ಜಿಲ್ಲೆಯ ಶಿರಬಡಗಿ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಜೂನ್ 15ರಂದು ಗುರುಬಸಪ್ಪ ಬಸಾಪುರ ಮೃತಪಟ್ಟಿದ್ರು. ಗುರುಬಸಪ್ಪನಿಗೆ 5 ಮಕ್ಕಳಿದ್ದಾರೆ. ಇತ್ತೀಚೆಗೆ ತನ್ನ ಹೆಣ್ಣು ಮಕ್ಕಳಿಗೆ ಮೃತ ಗುರುಬಸಪ್ಪ ಆಸ್ತಿಯನ್ನ ಹಂಚಿಕೆ ಮಾಡಿದ್ರು. ತಂದೆಯ ನಿರ್ಧಾರದಿಂದ ಹಿರಿಯ ಪುತ್ರ ರವಿ ಬಸಾಪುರ ಮನನೊಂದಿದ್ದ. ಇದೇ ಆಸ್ತಿ ವ್ಯಾಜ್ಯ ಸಿವಿಲ್ ಕೋರ್ಟ್ ಮೆಟ್ಟಿಲೇರಿತ್ತು. ಈ ಮಧ್ಯೆ ಗುರುಬಸಪ್ಪ ಮೃತಪಟ್ಟಿದ್ರು. ಹೆಣ್ಣು ಮಕ್ಕಳಿಗೆ ಆಸ್ತಿ ಹಂಚಿದ ಅನ್ನೋ ಕಾರಣಕ್ಕೆ ತಂದೆಯನ್ನ ಅಣ್ಣ ರವಿ ಕೊಲೆ ಮಾಡಿದ್ದಾನೆ ಅಂತ ಸಹೋದರಿಯರು ಆರೋಪಿಸಿದ್ದಾರೆ. ಸದ್ಯ ಸವಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಾವಿನ ಸತ್ಯಾಸತ್ಯತೆ ಅರಿಯಲು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ದಾರೆ. ವರದಿ ಬಂದ ಬಳಿಕ ಸಾವಿನ ಸತ್ಯಾಸತ್ಯತೆ ಬಯಲಾಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.